ವಾಟ್ಸಪ್ ಗೈಸ್, ನೀವು ನೋಡ್ತಾ ಇರೋ ಕೊಡ್ಗಿ ಫಿಟ್ನೆಸ್ ಚಾನಲ್. ಇವತ್ತು ಈ ವಿಡಿಯೋಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಳ್ಳೋಣ. ಪುನೀತ್ ರಾಜ್ಕುಮಾರ್ ಸರ್ ತೀರ್ಕೊಂಡ್ಮೇಲೆ ತುಂಬಾನೇ ಈ ನ್ಯೂಸ್ ಸ್ಪ್ರೆಡ್ ಆಗ್ತದೆ, ಜಿಮ್ಗೆ ಹೋಗ್ಬೇಡಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗಿ ಡೇ ಬೈ ಡೇ ನಮ್ಮ ಹಾರ್ಟ್ ಮಸಲ್ ಏನಿರುತ್ತೋ ಅದು ತುಂಬ ವೀಕ್ ಆಗ್ತಾ ಬರುತ್ತೆ. ಯಾವಾಗ ಅದು ವೀಕ್ ಆಗ್ತಾ ಬರುತ್ತೋ ಆವಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಮ್ಮ ಬಾಡಿಗೆ ವೇನ್ಸ್ ಮುಖಾಂತರ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಲ್ವಾ, ಅದೇ ಥರ ನಮ್ಮ ಹಾರ್ಟಿಗೆ ಆರ್ಟರೀಸ್ ಅಂತ ಒಂದು ವೇನ್ ಥರ ಇರುತ್ತೆ. ಅದರಿಂದನೇ ನಮ್ಗೆ ಹಾರ್ಟಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು. ಯಾವಾಗ ಅದು ಬ್ಲಾಕೇಜ್ 70% ಮೇಲೆ ಆಗುತ್ತೋ ಆವಾಗ ನಮಗೆ ಹಾರ್ಟ್ ಅಟ್ಯಾಕ್ ಸಿಂಟಮ್ಸ್ ಎಲ್ಲ ಬರೋದು. ಯಾವಾಗ ಅದು 70% ಮೇಲಿರುತ್ತೋ ಅವಾಗ ಏನಾದ್ರು ಬ್ಲಡ್ ಕ್ಲಾತ್ ಏನಾದ್ರು ಹೋಗಿ ಆ ಜಾಗ ನಾವು ಬ್ಲಾಕ್ ಮಾಡ್ತು ಅಂದರೆ ತುಂಬಾ ತೊಂದರೆ ಆಗುತ್ತೆ. ಸ್ಪಾಟ್ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲ ಒಂದು 70% ಇದೆ, ಬ್ಲಡ್ ಫ್ಲೋ ಆಗ್ತಿದೆ ಅಂದಾಗ ಸ್ವಲ್ಪ ಲೈಟಾಗಿ ಸಿಂಟಮ್ಸ್ ಎಲ್ಲ ಗೊತ್ತಾಗುತ್ತೆ. ಚೆಸ್ಟ್ ಪೇನ್ ಬರೋದು, ಇಲ್ಲ ಹ್ಯಾಂಡ್ಸ್ ಪೇನ್ ಬರೋದು, ಇಲ್ಲ ಲೆಗ್ ಸ್ವೆಲ್ಲಿಂಗ್ ಆಗೋದು, ಹೈ BP ಆಗೋದು, ಇಲ್ಲ ಲೋ BP ಆಗೋದು, ಇಲ್ಲ ಗಿಡಿನೆಸ್ ಬರೋದು, ಆ ಥರ ಸಿಂಟಮ್ಸ್ ಗೊತ್ತಾಗುತ್ತೆ. ಆ ಟೈಮಲ್ಲಿ ನೀವು ತುಂಬ ಟೆನ್ಷನ್ ತೊಗೊಳೋದು ಬಿಟ್ಟು ಹಾಸ್ಪಿಟಲ್ಗೆ ಹೋಗೋದು ತುಂಬ ಒಳ್ಳೆಯದು. ಹಾಸ್ಪಿಟಲ್ಗೆ ಹೋಗಿ ಈಕೋ ಮಾಡಿಸೋದು ತುಂಬ ಒಳ್ಳೆಯದು. ECG ಅಂತಾರೆ, ECGಗಿಂತ ಬೆಟರ್ ಬಂದು ಈಕೋ ಇಸ್ ದ ಬೆಸ್ಟ್. ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಇವಾಗ ಈ ಬೆರಳಿಗೆ ಒಂದು ದಾರನ ಹಾಕಿ ಟೈಟಾಗಿ ಕಟ್ಟಿದಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಈ ಜಾಗ ಏನಾಗುತ್ತೆ ಬ್ಲೂ ಕಲರ್ಗೆ ಲೈಟಾಗಿ ಟರ್ನ್ ಆಗುತ್ತೆ. ಯಾವಾಗ ಇದು ಬ್ಲೂ ಕಲರ್ ಟರ್ನ್ ಆಗ್ತಾ ಇರುತ್ತೆ ಇಟ್ಸ್ ಮೀನ್ಸ್ ಇದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಲ್ಲ ಅಂತ. ಯಾವಾಗ ಈ ಜಾಗ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗ್ತಾ ಇರುತ್ತೋ ನ್ಯೂಟ್ರಿಷನ್ ಹೋಗೋ ಸ್ಟಾಪ್ ಆಗುತ್ತೆ, ಬ್ಲಡ್ ಫ್ಲೋ ಸ್ಟಾಪ್ ಆಗುತ್ತೆ. ಅವಾಗ ಏನಾಗುತ್ತೆ ಡೇ ಬೈ ಡೇ ಸಡನ್ ಆಗೆಲ್ಲ ಹಾರ್ಟ್ ಅಟ್ಯಾಕ್ ಬರಲ್ಲ. ಹಾರ್ಟ್ ಅಟ್ಯಾಕ್ ಅನ್ನೋದು ಸ್ಲೋ ಪ್ರೊಸೆಸ್. ಆ ಸ್ಲೋ ಪ್ರೊಸೆಸ್ಸಲ್ಲಿ ನಿಮ್ಗೆ ಏನಾಗುತ್ತೆ, ಈ ಜಾಗ ಸತ್ತೋಗಿರುತ್ತೆ. ಈ ಜಾಗ ಯಾವಾಗ ಸಾಯುತ್ತೋ ಅವಾಗ ತಿರ್ಗಾ ಅದು ಬದುಕಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ, ಈ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಫ್ಲೋ ಸ್ಟಾರ್ಟ್ ಆಗುತ್ತೋ ಅವಾಗ ಡೇ ಬೈ ಡೇ ಇದು ಸ್ಲೋ ಆಗಿ ರಿಕವರ್ ಆಗುತ್ತೆ. ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾರೆ. ನಿಮ್ಗೊಂದು ಕ್ವಶನ್ ಬರ್ಬೋದು, ಆರ್ಟರೀಸ್ ಅಂದ್ರೆ ಏನು, ವೇನ್ಸ್ ಅಂದ್ರೆ ಏನು ಅಂತ. ಆರ್ಟರೀಸ್ ಏನಂದ್ರೆ ಆಕ್ಸಿಜನ್ ಮತ್ತೆ ರಿಚ್ ಬ್ಲಡ್ ಸೆಲ್ಸ್ನ ನಮ್ಮ ಬಾಡಿ ಮಸಲ್ಸ್ಗೆ ಸಪ್ಲೈ ಮಾಡಿಸುತ್ತೆ. ಪೋರ್ ಬ್ಲಡ್ ಸೆಲ್ಸ್ ಅಂದ್ರೆ ವೀಕ್ ಇರೋ ಬ್ಲಡ್ ಸೆಲ್ಸ್ನೆಲ್ಲ ಬಂದು ಏನು ಮಾಡುತ್ತೆ ಅಂದರೆ ನಮ್ಮ ವೇನ್ಸ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಮ್ಮ ಹಾರ್ಟ್ ಹತ್ರ ತೊಗೊಂಡ್ಬರುತ್ತೆ ರಿಕವರಿ ಮಾಡೋದಕ್ಕೆ. ಇದಕ್ಕೆ ಇದೆರಡೇ ಡಿಫ್ರೆನ್ಸ್. ಆರ್ಟರೀಸ್ ಅಂಡ್ ವೇನ್ಸ್ ಇದೆರಡು ಬೇರೆ ಬೇರೆ ಥರ ಕೆಲಸ ಮಾಡುತ್ತೆ. ಇದಿಷ್ಟು ಹಾರ್ಟ್ ಅಟ್ಯಾಕ್ ಬಗ್ಗೆ ಆಗೋಯ್ತು. ನಿಮ್ಗೊಂದು ಕ್ವಶನ್ ಬರ್ಬೋದು, ಇದು ಹಾರ್ಟ್ ಅಟ್ಯಾಕ್ ಆಗೋಯ್ತಲ್ಲ, ಇದಕ್ಕೂ ಜಿಮ್ಗೆ ಏನು ಸಂಬಂಧ ಅಂತ. ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಇದು ಜೆನೆಟಿಕ್ ಡಿಸೀಸ್, 1000ರಲ್ಲಿ ಒಬ್ರಿಗಿರುತ್ತೆ. ಇದು ಏನಂದ್ರೆ ನಮ್ಮ ಹಾರ್ಟಿನ ಲೆಫ್ಟ್ ಸೈಡ್ ಮೈನ್ ಚೇಂಬರ್, ಅದು ಮೈನ್ ಚೇಂಬರ್ ಆಗಿರುತ್ತೆ. ಆ ಚೇಂಬರ್ ಥಿಕ್ ಅಂಡ್ ಸ್ಟಿಫ್ ಆಗಿಬಿಡುತ್ತೆ. ನಾವು ಯಾವಾಗ ಇಂಟೆನ್ಸ್ ವರ್ಕೌಟ್ ಮಾಡ್ತಿರೋ ಅವಾಗ ಬ್ಲಡ್ ಪಂಪ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಆವಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಏನಾದರೂ ಡ್ಯೂರಿಂಗ್ ವರ್ಕೌಟ್ ಬ್ರೀತ್ ಔಟ್ ಮಾಡೋಕ್ಕೆ ಏನಾದರೂ ಅನ್ಕಂಫರ್ಟಬಲ್ ಆಗ್ತಿದ್ರೆ ಈಕೋ ಮಾಡಿಸುವಾಗ ನಿಮಗೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಮತ್ತೆ ತುಂಬಾ ಜನ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ. ಬಿಫೋರ್ ವರ್ಕೌಟ್ ಸ್ಟ್ರೆಚಿಂಗ್ ಮಾಡಲ್ಲ. ಸ್ಟ್ರೆಚಿಂಗ್ ತುಂಬಾನೇ ಇಂಪಾರ್ಟೆಂಟ್. ಸ್ಟ್ರೆಚಿಂಗ್ ಮಾಡಿ, ವಾರ್ಮ್ ಅಪ್ ಮಾಡಿ, ಮತ್ತೆ ಡ್ಯೂರಿಂಗ್ ವರ್ಕೌಟ್ ಇನ್ನೇಲ್ ಎಕ್ಸೆಲ್ ಕರೆಕ್ಟಾಗಿ ಮಾಡಿ. ಇನ್ನೇಲ್ ಎಕ್ಸೆಲ್ ಅಂದ್ರೆ ಡ್ಯೂರಿಂಗ್ ವರ್ಕೌಟ್ ಬ್ರೀತ್ ಔಟ್ ಮಾಡೋದು. ಮತ್ತೆ ಪೋಸ್ಟ್ ವರ್ಕೌಟ್ ಸ್ಟ್ರೆಚಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಹೆಲ್ದಿ ಲೈಫ್ ಸ್ಟೈಲ್ ಮಾಡಿ, ಸ್ಟ್ರೆಸ್ ರಿಡ್ಯೂಸ್ ಮಾಡಿ, ಕರೆಕ್ಟಾಗಿ ನಿದ್ದೆ ಮಾಡಿ, ನೀರು ಕುಡೀರಿ, ಒಳ್ಳೆ ಡಯಟ್ ಮಾಡಿ, ನಿಮ್ಮ ಬಾಡಿ ವೆಯ್ಟು ಫಿಟ್ನೆಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿ. ನಾನು ಲಾಸ್ಟ್ ವಿಡಿಯೋಲಿ ಕೂಡ ನಾನು ಡಯಟು ನಿಮ್ಮ ಹೈಟ್ ಪ್ರಕಾರ ವೆಯ್ಟ್ ಎಷ್ಟಿರಬೇಕು ಅಂತಲೂ ಹೇಳಿದೆ. ನಂದು ಲಾಸ್ಟ್ ವಿಡಿಯೋ ಕೂಡ ನೋಡಿ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.